ಕೊಡುಗೈ ದಾನಿಗಳ ಹಾಗೂ ಊರವರ ಸಹಕಾರದೊಂದಿಗೆ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಪೂರ್ತಿಗೊಂಡ 2 ಕಿಲೋಮೀಟರ್ ಅಂತರದಲ್ಲಿ ಮಣ್ಣಿನ ರಸ್ತೆಯನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ಲೋಕಾರ್ಪಣೆಗೈದರು. ಈ ರಸ್ತೆಯಿಂದ ಮಂಜೇಶ್ವರ, ಚೌಕಿ, ಬಡಾಜೆ, ಅದೇ ರೀತಿ ಮೀಂಚ ಪಂಚಾಯತ್ನ ಮೊರತ್ತಣೆ, ಕಡಂಬಾರು, ಕಾಜೂರು ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದೆ. ಈ ಯೋಜನೆ ಊರವರ ಹಾಗೂ ಇತರ ದಾನಿಗಳ ಒಟ್ಟುಗೂಡಿಸಿದ ಶ್ರಮ ಮತ್ತು ಹಣಕಾಸು ಸಹಾಯದಿಂದ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. 2.5 ಲಕ್ಷವನ್ನು ಖರ್ಚು ಮಾಡಿ ಇಷ್ಟೊಂದು ಉದಾರ ಮನಸ್ಕತೆಯಿಂದ ಇಷ್ಟೊಂದು ದೊಡ್ಡ ಸ್ಥಳವನ್ನು ದಾನ ಮಾಡಿ ಒಂದು ರಸ್ತೆಯನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೀರಿ. ಇನ್ನದಕ್ಕೆ ಬೇಕಾಗಿರುವುದು ಸಂಕ ಮತ್ತು ಡಾಮಾರೀಕರಣ. ಸಣ್ಣ ಮೊತ್ತವಾದರೆ ನನ್ನ ಶಾಸಕರ ನಿಧಿಯಿಂದ ಈಗಾಗಲೇ ನನಗೆ ಇಲ್ಲೇ ಘೋಷಣೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಶಾಸಕರಿಗೆ ಒಂದು ನಿಧಿ ಇದೆ, ಅದೊಂದು 5 ಲಕ್ಷ ಕೊಡ್ಬೋದು, 10 ಲಕ್ಷ ಕೊಡ್ಬೋದು ಅಷ್ಟೇ. ದೊಡ್ಡ ಮೊತ್ತದ ಒಂದು ಪ್ರಾಜೆಕ್ಟ್. ಖಂಡಿತವಾಗಿಯೂ ನಾನು ನಾಳೆ ನಾಡಿದ್ದು ವಿಧಾನಸಭಾ ಅಧಿವೇಶನ ಆರಂಭವಾಗ್ತಾ ಇದೆ. ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೂ ಕಾಸರಗೋಡು ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿರುವ ಕೆಡಿಪಿಗೆ ಈ ಪ್ರಾಜೆಕ್ಟನ್ನು ಕೊಡ್ತಾ ಇದ್ದೀನಿ. ನಮ್ಮಿಂದ ಆಗುವ ರೀತಿಯಲ್ಲಿ ಖಂಡಿತವಾಗಿಯೂ ಇದನ್ನು ಪೂರ್ತಿ ಮಾಡಲಿಕ್ಕೆ ನಾವೆಲ್ಲ ಒಂದು ತಂಡವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮಗೆ. ಲೋಕಾರ್ಪಣೆ ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೊ ಅಧ್ಯಕ್ಷತೆ ವಹಿಸಿದ್ರು. ವಾರ್ಡ್ ಸದಸ್ಯರಾದ ಯಾದವ ಬಡಾಜೆ, ಜಯಂತಿ, ಅಬ್ದುಲ್ ಹಮೀದ್, ರಾಮಚಂದ್ರ ಸುರಿಬೈಲು, ಕೇಶವ ಬರ್ವತ್ತಾಯ, ಭೋಜಕುಲಾಲ್, ಯತೀಶ್ ಕಾಜೂರು, ಕೃಷ್ಣ, ರಮೇಶ್ ಹೆಗ್ಡೆ ಸೇರಿದಂತೆ ಹಲವರು ಪಾಲ್ಗೊಂಡರು. ರೆಹಮಾನುದ್ದೀನ್ ಅವರ ವಿ4 ನ್ಯೂಸ್ ಮಂಜೇಶ್ವರ.